ಹಾಯ್ ಎಲ್ಲರಿಗೂ ನಮಸ್ಕಾರ. ಎಂಜಾಯ್ ಆ್ಯಂಡ್ ಕುಕ್ಕಿಂಗ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗು ಶುಕ್ರವಾರದ ವ್ಲಾಗ್ ಆಗಿದೆ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಅಕ್ಕನೂ ಪೂಜೆ ಎಲ್ಲ ಮಾಡಿದ್ದಾಯಿತು. 8 ಗಂಟೆಗೆ ಅಡುಗೆ ಮಾಡೋಣ ಅಂತ ಅಂದು ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ. ಫಸ್ಟು ಗೀ ರೈಸ್ ಮಾಡಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಅಡುಗೆ ಮಾಡ್ತಿರೋದು ಇವತ್ತು ಮಮ್ಮಿನೇ. ಗೀ ರೈಸ್ನ ಕಾಯಿ ಇದೆ ಅಲ್ಲ, ಕಾಯಿನ ಪೂರ್ತಿಯಾಗಿ ರುಬ್ಬಿಟ್ಟು ಈ ಥರ ಸೋಸಿ ಇಟ್ಕೊತಾ ಇದ್ದಾರೆ. ಹಾಗೆ ಈ ಕಡೆ ಚಾಪ್ಸ್ಗೂ ಕೂಡ ಚಾಪ್ಸು ನಮ್ಮ ಅಕ್ಕನೇ ಮಾಡ್ತಿರೋದು. ಈ ಚಿಕನ್ಗೆ ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚಿಕನ್ ಒಗ್ಗರಣೆ ಕೊಟ್ಟು 1-2 ಟೊಮೊಟೊ ಹಾಕಿದ್ದಾಳೆ ಅಷ್ಟೇ. ಇದಕ್ಕೆ ಮಸಾಲೆಗೆ ಈಗ ರೆಡಿ ಮಾಡ್ಕೊತಾ ಇದ್ದಾಳೆ. ಆ ಮಸಾಲೆಗೆ ಏನೇನಪ್ಪ ಅಂತ ಅಂದರೆ ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನಿಷ್ಟು ಹಾಕ್ಕೊಂಡು ಈ ಥರ ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾಳೆ. ಅಂದರೆ ಒಂದು ಕಡಾಯಿಗೆ ಎಣ್ಣೆ ಅಥವಾ ಕುಕ್ಕರ್ಗೆ ಹಾಕ್ಕೊಂಡಿದ್ದಾಳೆ ಇವಳು. ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಈ ಮಸಾಲೆನೆಲ್ಲ ಹಾಕಿ ಲಾಸ್ಟ್ ಈರುಳ್ಳಿನ ಹಾಕೋಬೇಕಾಗುತ್ತೆ. 1-2 ಇಂಚ್ ಅಷ್ಟು ಚಕ್ಕೆನ ತೊಗೊಂಡಿದ್ದಾಳೆ. ಅದನ್ನೆಲ್ಲ ಹಾಕೊಂಡಾದ್ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದಾರೆ. ಇದೆಲ್ಲ ಫುಲ್ಲು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದಾರೆ. ಒಂದು 10-15 ದಿನ ಹಾಕೋತಾ ಇದ್ದಾರೆ. ಸೊ ಗೋಡಂಬಿ ಎಲ್ಲ ಹಾಕೊಂಡಾದ್ಮೇಲೆ ಮಾಮೂಲಿ ಒಂದು ಅರ್ಧ ಹೋಳಿರುತ್ತಲ್ಲ, ಅರ್ಧ ಹೋಳಲ್ಲೇ ಕಾಲು ಭಾಗ ಕಾಯಿನ ತೊಗೊಂಡಿದ್ದಾರೆ. ಇದಕ್ಕೆ ಕಾಯಿ ಜಾಸ್ತಿ ಹಾಕ್ಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಕಾಯಿನ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಚಿಕನ್ 3/4 ಭಾಗ ಬೆಂದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿದ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಹಾಗೆ ಇದನ್ನು ಮೇಲ್ಗಡೆ ಸಾಲ್ಟ್ ಉದುರಿಸ್ಬಿಟ್ರೆ ಆಯಿತು, ರುಚಿಗೆ ತಕ್ಕಷ್ಟು. ಈ ಥರ ಮಾಡ್ಕೊಳ್ಳೋದ್ರಿಂದ ಬ್ಯಾಚುಲರ್ಸ್ಗೂ ತುಂಬ ಬೆನಿಫಿಟ್ಸ್. ಯಾಕಂತ ಅಂದರೆ ಇದು ಅಷ್ಟೊಂದು ರಿಸ್ಕಿ ಆಗೇನಿರಲ್ಲ, ಬೇಗ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ಅಂಥದ್ದು. ಯಾರಾದರೂ ಮನೆಗೆ ನೆಂಟರು ಬಂದಾಗ ಈ ಥರ ಎಲ್ಲ ಮಾಡ್ಕೊಟ್ಬಿಟ್ರೆ ಆಯಿತು, ಬೇಗನೆ ಆಗಿಬಿಡುತ್ತೆ. ಇವಾಗ ಗೀ ರೈಸ್ಗೆ ರೆಡಿ ಮಾಡ್ಕೊತಿದ್ದಾರೆ ಮಮ್ಮಿ. ಹಾಗೆ GRB ತುಪ್ಪ ತೊಗೊಂಡಿದ್ದಾರೆ. ಒಂದು ಕುಕ್ಕರ್ಗೆ ಎಣ್ಣೆ ಅರ್ಧ ಸ್ಪೂನ್ ಹಾಕಿ 1 ಸ್ಪೂನು GRB ತುಪ್ಪನ ಹಾಕೋತಿದ್ದಾರೆ. ಇದಕ್ಕೆ 2 ಏಲಕ್ಕಿ, 4-5 ಲವಂಗನ ಹಾಕೋತಾ ಇದ್ದಾರೆ. ಹಾಗೆ ಹಸಿಮೆಣ್ಸಿನ್ಕಾಯಿನ ಒಂದು 7-8 ಹೆಚ್ಕೊಳ್ದೇ ಇದ್ದಂಗೆ ಹಾಕೋತಾ ಇದ್ದಾರೆ. ಎಲ್ಲ ಹೆಚ್ಕೊಂಡೆಲ್ಲ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ, ಅದನ್ನು ಕೂಡ ಇದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೋತಾ ಇದ್ದಾರೆ. ಇದು ಪೂರ್ತಿಯಾಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಕೊಂಡೆಲ್ಲ ಆದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹೆಚ್ಕೊಂಡು ಹಾಕೋತಾ ಇದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಹಸಿ ವಾಸನೆ ಹೋಗೋ ಗಂಟನೂ. ಹಾಗೆ ಇವಾಗ ಒಂದು 10-15 ಗೋಡಂಬಿನೂ ಕಡೆ ಇದಕ್ಕೆ ಹಂಗೆ ಆ್ಯಡ್ ಮಾಡ್ಕೋತಿದ್ದು, ಪೇಸ್ಟ್ ಏನು ಮಾಡ್ಕೋತಿಲ್ಲ, ಹಾಗೆ ಆ್ಯಡ್ ಮಾಡ್ಕೋತಿದ್ದಾರೆ. ಇವಾಗ ನಾವು ರುಬ್ಬಿ ಸೋಸಿಟ್ಕೊಂಡಿದ್ರಲ್ಲ ಕಾಯಿ ಹಾಲನ್ನ, ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ನಾವು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿದ್ರೆ ಆಯಿತು. ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತೆ, 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು ಅಂತ. ಈಗ ಅದೇ ಅಳತೆಯಲ್ಲಿ ನಾವು ಕಾಯನ್ನ ಹಾಕೋತಿದ್ದೀವಿ ಅಷ್ಟೇ. ಇದನ್ನೆಲ್ಲ ಆಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಈ ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು. ಈಗ ಇದಾಗಿದೆ, ಗೀ ರೈಸ್ ಆಗಿದೆ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಪೂರ್ತಿ ಕಲಿಸ್ಬಿಟ್ರೆ ಆಯಿತು, ಗೀ ರೈಸ್ ರೆಡಿ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಊಟ ಕೊಟ್ಬಿಟ್ಟು ಯಾವ ಥರ ಟೇಸ್ಟ್ ಇದೆ ಅಂತ ಕೇಳೋಣ ಬನ್ನಿ ಎಲ್ಲ ಮಕ್ಕಳು. ಹೇಳು. ಏಯ್ ಹೆಂಗೈತೆ ಹೇಳಲೇ. ತಿನ್ನು ಫಸ್ಟು. ಊಟ ಎಲ್ಲ ಆಯಿತು. ವೀಡಿಯೋ ಮಾಡೋಕ್ಕಾಗಿಲ್ಲ, ಅಂದರೆ ಆ ಟೈಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಸಾಂಗ್ ಆಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ನಾವು ಸಿಂಗರ್ಸ್ ಅಲ್ಲ, ನಾವು ಯಾವ ಸಂಗೀತ ಕ್ಲಾಸ್ಗೂ ಹೋಗಿಲ್ಲ, ಹೋಗೋದು ಇಲ್ಲ. ಚಿಕ್ಕ ವಯಸ್ಸಿಂದ ನಾನು ಮಾಮೂಲಿ ನಾರ್ಮಲ್ ಆಗಿ ಹಾಡ್ಕೊ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ವಾಯ್ಸು ಎಲ್ಲರೂ ಇಷ್ಟಪಡ್ತಾರೆ. ವಯಸ್ಸೇ ಕರ್ಕಶವಾಗಿರೋದು. ಇವಳು ನಂದು ಸ್ವಲ್ಪ ಒಂದು ಸಿಮಿಲರ್ ಆಗುತ್ತೆ. ಬಟ್ ಈಗ ಟ್ರೈ ಮಾಡೋಣ ಹಾಡೋದು ಯಾವ ಥರ ಬರುತ್ತೆ ಅಂತ ನೋಡೋಣ. ಇನ್ನೂ ಡಿಸೈಡ್ ಮಾಡಿಲ್ಲ ಯಾವ ಸಾಂಗ್ ಆಡಬೇಕಂತ. ಅದು ಚೆನ್ನಾಗಿ ಬಂದಿಲ್ಲ.
ಸತ್ಯ ಇಲ್ಲ ಅದು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಆ್ಯಕ್ಚುಲಿ 1:48 ಮಿಡ್ ನೈಟ್. ಅವನಿದ್ದೆ ಬರ್ತಿರ್ಲಿಲ್ಲ, ಸೊ ಅದಕ್ಕೋಸ್ಕರ ಹಾಡಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ವಿ. ಯಾಕಂದರೆ ಮಧ್ಯಾಹ್ನ ಫುಲ್ ಹೆವಿ ನಿದ್ದೆ ಹೊಡೆದಿದ್ದೀವಿ. ಈಗ ನಿದ್ದೆ ಬರೋಂಗಾಗ್ತದೆ ಹಾಡು ಅಂದ ತಕ್ಷಣ. ಓಕೆ, ಸ್ಟಾರ್ಟ್ ಮಾಡೋಣ. ಉಸಿರೇ ಉಸಿರೇ ಸಾಂಗು ನೋಡೋಣ, ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಅಲ್ಲ ನಾನು ಹಾಡ್ತಿರೋದು, ನಾನು ತುಂಬ ಸತಿ ಹಾಡಿದ್ದೀನಿ. ಬಟ್ ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಇದೆ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು. ಓಕೆ, ಟ್ರೈ ಮಾಡೋಣ. ಓಕೆ ಚಿನಿ, 3, 2, 1 ಸ್ಟಾರ್ಟ್. ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನೀ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು. ಈ ಭೂಮಿಗೆ ಬೇಲಿ ಕಟ್ಟಿನಗೆಯವಳು, ಬಾನಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೇ ನನ್ನುಸಿರು, ಈ ಉಸಿರಲೇ ಜೀವಿಸು, ಈ ಉಸಿರಲೇ ಸೇರಿಸು. ಬಾಗುದೆ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರನಿ ಈ ಹೃದಯ ಗೆಲ್ಲಬೇಡ. ಓಕೆ, ಈ ಥರ ಆಡಿದ್ದೀವಿ. ನೋಡ್ಬಿಟ್ಟು ಅಪ್ಲೋಡ್ ನೋಡ್ತೀವಿ. ಫಸ್ಟು ನನಗೂ ಗೊತ್ತಿಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಹಾಡಿದ್ರಿ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ನಾವು ಹಾಡಿರೋದು. ಓಕೆ, ಕಮೆಂಟ್ ಮಾಡಿ. ಓಕೆನಾ? ಈ ಸಾಂಗ್ ಏನಾದರೂ ನಿಮಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು ಆಲ್.